ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಆ್ಯಪಲ್ ಕೇಕ್ ತಿನ್ನಬೇಕಂದ್ರೆ ಬೇಕ್ರಿಗೆ ಹೋಗಬೇಕಂತೇನಿಲ್ಲ. ಇವತ್ತು ನಾನು ಬಾಳೆಹಣ್ಣಿನ ಬಳಸಿ ಆ್ಯಪಲ್ ಕೇಕ್ನ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ. ತುಂಬ ರುಚಿಯಾದ ಬೇಕ್ರಿ ಸ್ಟೈಲಲ್ಲಿ ಆ್ಯಪಲ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಬನಾನಾ ಆ್ಯಪಲ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು 5 ನಾನು ಪಚ್ಚ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕ ಬಾಳೆಹಣ್ಣಿದ್ರೆ ಅದರಲ್ಲೂ ಕೂಡ ನೀವು ಈ ಸಿಹಿನ ಮಾಡ್ಕೋಬಹುದು. ಹಾಗೆ ನೀವು ಕಡಿಮೆ ಆದರೂ ತಗೋಬಹುದು, ಹಾಗೆ ಜಾಸ್ತಿ ಕೂಡ ತಗೋಬಹುದು. ನಾನಿಲ್ಲಿ ಒಂದು 5 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇವಾಗ ಸಿಪ್ಪೆ ಎಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಆದಷ್ಟು ಹಣ್ಣಾಗಿರೋ ಬಾಳೆಹಣ್ಣನ್ನೇ ತಗೊಳ್ಳಿ ಫ್ರೆಂಡ್ಸ್. ಅಂದರೆ ಈ ಸಿಹಿ ಮಾಡೋದಕ್ಕೆ ತುಂಬ ಹಣ್ಣಾಗಿದ್ರೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸಿಪ್ಪೆನ ಬಿಡಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಪೋಕ್ ಸಹಾಯದಿಂದ. ನೋಡಿ, ಈ ಥರ ಮಿಕ್ಸಿಗಾದರೂ ನೀವು ಹಾಕೋಬೋದು. ನಾನಿಲ್ಲಿ ತಟ್ಟೆಲೇ ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕೂಡ ಹಳಕುಳಿಬಾರ್ದು, ಈ ಥರ ಮಾಡ್ಕೋಬೇಕು. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಈ ಥರ ಆ್ಯಪಲ್ ಕೇಕ್ ತಿನ್ನಬೇಕಂದ್ರೆ ಬೇಕ್ರಿಗೆ ಹೋಗ್ಬೇಕಂತೇನಿಲ್ಲ. ಮನೆಯಲ್ಲೇ ನಾವು ಅದೇ ಟೇಸ್ಟಲ್ಲೇ ಮಾಡ್ಕೋಬೋದು. ಅದು ನಾನು ಮನೇಲಿ ಬಾಳೆಹಣ್ಣಿನಿಂದ ಆ್ಯಪಲ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ. ಒಂದು ಸಲ ನೋಡ್ಕೊಂಡು ಮಾಡಿದ್ರೆ ನೀವು ಪದೇ ಪದೇ ಮನೆಯಲ್ಲೇ ಮಾಡ್ಕೊತೀರಾ ಫ್ರೆಂಡ್ಸ್. ನೋಡಿ, ಹಣ್ಣಾಗಿದ್ರೂ ಪರವಾಗಿಲ್ಲ. ನೋಡಿ, ಈ ಥರ ಹಣ್ಣಿದ್ರೂ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಹಣ್ಣಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಮಕ್ಕಳು ಈ ಥರ ಹಣ್ಣಿದ್ರೆ ತಿನ್ನಕ್ಕೆ ಹೋಗಲ್ಲ. ಹಣ್ಣು ಈ ಥರ ಉಳಿದಾಗ ನಾವು ಈ ಥರ ಸಿಹಿ ಮಾಡಿಕೊಟ್ರೆ ಈ ಸಿಹಿ ಬಾಳೆಹಣ್ಣಿನಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟು ಸಡನ್ನಾಗಿ ಬಂದಾಗ ಕೂಡ ಈ ಸಿಹಿನ ನೀವು ಮಾಡಿ ಕೊಡ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕಡಾಯಿಗೆ ನಾನು ಒಣ ಕೊಬ್ಬರಿನ 1 ಕಪ್ಪಷ್ಟು ತುರಿದ್ಬಿಟ್ಟು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವತ್ತು ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾವು ತುಪ್ಪ, ಎಣ್ಣೆ ಏನನ್ನೂ ಹಾಕೋದು ಬೇಡ. ಹಾಗೆ ನಾವು 3 ಪದಾರ್ಥದಲ್ಲಿ ಈ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೋಡಿ, ಬೆಚ್ಚಗಾದರೆ ಸಾಕಾಗುತ್ತೆ. ಮಕ್ಕಳು ಲಂಚ್ ಬಾಕ್ಸಲ್ಲಿ ಏನಾದರೂ ಸ್ನ್ಯಾಕ್ಸ್ ಹಾಕ್ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಮಕ್ಕಳು ಲಂಚ್ ಬಾಕ್ಸಲ್ಲಿ ಏನಾದರೂ ಸಿಹಿನ ಅಥವಾ ಸ್ನ್ಯಾಕ್ಸ್ ಅಂತ ಕೇಳ್ತಾನೆ ಇರ್ತಾರೆ ಫ್ರೆಂಡ್ಸ್. ಈ ಥರ ನಾವು ಮನೇಲಿ ಮಾಡಿಟ್ರೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕೊಡ್ಬೋದು. ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮನೆಯಲ್ಲಿ 1-2 ಬಾಳೆಹಣ್ಣು ಹಣ್ಣಾಗಿದ್ದರೆ ಉಳಿದೇ ಬಿಡುತ್ತೆ, ಮಕ್ಕಳು ತಿನ್ನಕ್ಕೆ ಹೋಗಲ್ಲ. ಹಾಗೆ ನಾವು ಕೂಡ ದೊಡ್ಡವರು ಅದನ್ನು ಮುಟ್ಟೋದಿಲ್ಲ. ಆ ಟೈಮಲ್ಲಿ ಇದನ್ನು ಸಿಹಿನ ಮಾಡಿ ನೋಡಿ, ನೀವು ಒಂದೂ ಬಿಡದಂಗೆ ಖಾಲಿ ಮಾಡಿಬಿಡ್ತಾರೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಪದೇ ಪದೇ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದನ್ನು ಒಂದೊಳ್ಳೆ ಘಮ ಬರ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು. ನಾನು ಆವಾಗಲೇ ಬಾಳೆಹಣ್ಣನ್ನು ಪ್ಯೂರಿ ಮಾಡಿಟ್ಕೊಂಡಲ್ಲ, ಅದನ್ನು ಸೇರಿಸ್ಕೊತೀನಿ. ನೋಡಿ, ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನೀವು ಸಿಹಿನ ನೋಡಿಕೊಂಡು ಹೆಚ್ಚು ಕಡಿಮೆ ಬೆಲ್ಲನ ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಬೆಲ್ಲ ಮತ್ತು ಬಾಳೆಹಣ್ಣು ಕೊಬ್ಬರಿನೆಲ್ಲವನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕೂಡ ನೀವು ಹಾಕೋಬೋದು, ಆದರೆ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದಷ್ಟು ಸಕ್ಕರೆನ ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ಯಾವುದಾದ್ರೂ ಸಿಹಿ ಮಾಡಿದ್ರೆ ಸ್ವಲ್ಪ ಆದರೂ ತುಪ್ಪ ಹಾಕಲೇಬೇಕು ನಾವು. ಆದರೆ ಈ ಸಿಹಿ ಮಾಡೋದಕ್ಕೆ ಸ್ವಲ್ಪ ಕೂಡ ತುಪ್ಪ ಬೇಕಾಗೋದಿಲ್ಲ. ನೋಡಿ, ಚೆನ್ನಾಗಿ 3 ಹೊಂದೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಪ್ಷನಲ್, ನೀವು ಏಲಕ್ಕಿ ಪುಡಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಒಂದೊಳ್ಳೆ ಘಮ ಕೊಡುತ್ತೆ, ಅದಕ್ಕೋಸ್ಕರ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವತ್ತು ಮನೆ ಮಂದಿಗೆಲ್ಲ, ಹಾಗೆ ಮಕ್ಕಳ ಫೇವ್ರೇಟ್ ಆಗಿ ಆ್ಯಪಲ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಬಾಳೆಹಣ್ಣಿನಿಂದ. ನಂಬುತ್ತೀರಾ ನೀವು ಆ್ಯಪಲ್ ಕೇಕ್ನ ಬಾಳೆಹಣ್ಣಿನಿಂದ ಮಾಡ್ತಾ ಇದ್ದೀನಿ ಅಂತ? ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್. ಇದಕ್ಕಿಂತ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ನೋಡಿ, ಈಗ ಚೆನ್ನಾಗಿ
ಎಲ್ಲ ಹೊಂದೋ ಥರ ನೀರಿನ ಅಂಶ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಈ ಥರ ಲೋ ಫ್ಲೇಮಲ್ಲೇ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ನೋಡಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ಎಣ್ಣೆ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ ನಾನು. ನೋಡಿ ತುಪ್ಪ ಕೂಡ ಸೇರಿಸಿಲ್ಲ, ಆದರೂ ಕೂಡ ತಳ ಬಿಡ್ತಾ ಇದೆ. ನೋಡ್ತಾ ಇದ್ದೀರಾ? ಇನ್ನೂ ಕೂಡ ನಮಗೆ ಚೆನ್ನಾಗಿ ಉಂಡೆ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ನೋಡಿ ಇನ್ನೂ ಕೂಡ ಸ್ಪೂನ್ಗೆ ಅಂಟ್ತಾ ಇದೆ. ಇನ್ನೂ ಸ್ಪೂನ್ಗೆ ಅಂಟಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ, ಎಲ್ಲ ಡ್ರೈ ಆಗಿದೆ. ಇನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ನಾವು. ನೋಡಿ ಈ ಥರ ಮನೆಯಲ್ಲಿರೋ ಸಾಮಗ್ರಿನ ಬಳಸಿ ಸಿಂಪಲ್ ಆಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಖುಷಿ ಆಗ್ತೀರಾ. ಮಕ್ಕಳು ಕೂಡ ಟೇಸ್ಟು ಬೇರೆ ಬೇರೆ ಥರ ಮಾಡಿ ಕೊಡ್ತಾ ಇದ್ರೆ ಅವರು ಕೂಡ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ನೋಡಿ ಇನ್ನೂ ಕೂಡ ಬಿಡಬೇಕು, ನಾನು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಆಲ್ಮೋಸ್ಟು ಸ್ಪೂನ್ಗೂ ಕೂಡ ಅಂಟ್ತಾ ಇಲ್ಲ, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಆಗಿದೆ. ಒಲೆನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಈ ತಟ್ಟೆ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಮಿಶ್ರಣನ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ, ಸ್ವಲ್ಪ ಕೈಗೆ ಬಿಸಿ ತಾಗಬೇಕು, ಅಷ್ಟಿದ್ರೆ ಸಾಕು. ಇವಾಗ ಇಷ್ಟು ಅಗಲ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಆರಲು ಬಿಡೋಣ ಫ್ರೆಂಡ್ಸ್. ಇವಾಗ ನೋಡಿ ಬಿಸಿ ಕಡಿಮೆಯಾಗಿದೆ. ಈಗ ಸ್ವಲ್ಪ ಕೈ ಮುಟ್ಟೋಷ್ಟು ಬಿಸಿ ತಾಗಿದ್ರೆ ಸಾಕು. ಇವಾಗ ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಸ್ವೀಟ್ನ ತಗೊಂಡಿದ್ದೀನಿ. ನೋಡಿ ಈ ಥರ ಉಂಡೆ ಮಾಡಿಕೊಂಡು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ತಗೋಬೋದು. ಇದು ದೊಡ್ಡದಾದ್ರೂ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ, ನೋಡಿ ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ಯಾವ ಆ್ಯಪಲ್ ಕೇಕ್ಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್. ಬಾಳೆಹಣ್ಣಿನಿಂದ ಆ್ಯಪಲ್ ಕೇಕ್ ಮಾಡಿ ತೋರಿಸಿದ್ದೀನಿ. ಸೂಪರ್ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ನೀವು ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊತೀರಾ. ಇಲ್ಲಿ ನಾನು ಸಕ್ಕರೆ ಪುಡಿ ತಗೊಂಡಿದ್ದೀನಿ. ಸಕ್ಕರೆ ಪುಡಿಲಿ ಈ ಥರ ಉಳ್ಳಾಡಿಸ್ಕೊಳ್ಳೋಣ. ನೋಡಿ ಸಕ್ಕರೆ ಪುಡಿಲಿಲ್ಲ ಅಂದರೆ ನೀವು ಕೊಬ್ಬರಿಲಿ ಕೂಡ ಈ ಥರ ಮಾಡ್ಕೋಬೋದು. ನೋಡಿ ಸೂಪರ್, ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಕೊಕೊನಟ್ ಇದ್ದರೆ, ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದರಲ್ಲೂ ಕೂಡ ನೀವು ಈ ಥರ ಉಳ್ಳಾಡಿಸ್ಕೊಳ್ಬೋದು. ನೋಡಿ ಸೂಪರ್. ನೋಡಿ ಇನ್ನೊಂದು ಆ್ಯಪಲ್ ಕೇಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕೊಬ್ಬರಿ ಸ್ವಲ್ಪ ತಗೊಂಡಿದ್ದೀನಿ. ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದರಲ್ಲೂ ಕೂಡ ನೀವು ಈ ಥರ ಉಳ್ಳಾಡಿಸ್ಬೋದು. ನೋಡಿ ಇಲ್ಲ ಅನ್ನೋರು ಮನೇಲಿರೋ ಸಾಮಗ್ರಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಲ್ಲ, ಇದೇ ಥರ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸೂಪರ್. ಯಾವ್ದು ಈಸಿ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸಕ್ಕರೆಲ್ಲಾದರೂ ನೀವು ಈ ಥರ ಮಾಡ್ಕೋಬೋದು, ಹಾಗೆ ಕೊಬ್ಬರಿಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಯಾವ ಥರ ಬೇಕೋ ಆ ಟೇಸ್ಟಲ್ಲಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಎಲ್ಲವನ್ನು ಮಾಡ್ಕೊತೀನಿ. ಎಲ್ಲವನ್ನು ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಆ್ಯಪಲ್ ಕೇಕ್ ತಿನ್ಬೇಕಂದ್ರೆ ಬೇಕರಿಗೆ ಹೋಗ್ಬೇಕಂತೇನಿಲ್ಲ. 2 ಬಾಳೆಹಣ್ಣನ್ನು ಬಳಸಿ ಇವತ್ತು ಬಾಳೆಹಣ್ಣಿನ ಆ್ಯಪಲ್ ಕೇಕ್ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ಈ ವಿಡಿಯೋ ನೀವು ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್. ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡಿಕೊಡಿ, ತುಂಬ ಖುಷಿಯಿಂದ ತಿನ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.